ಹೆಂಗ್ ಮಾಡಿದೀವಿ ಅಂತಂದ್ರೆ ಪ್ರತಿ ಲಾಕಲ್ಲೂ 40% ಕರೆಂಟು ಒಂದು ಪೈಪ್ ಇಂದ ಇನ್ನೊಂದು ಪೈಪ್ ಬರಲ್ಲ. ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಇದು ನಿಮ್ಗೆ 50 ರಿಂದ 100 ವರ್ಷ ಬಾಳಿಕೆ ಬರುವಂತದ್ದು. ಸೊ ಸ್ವಲ್ಪ ಕಮ್ಮಿ ದುಡ್ಡು ಸಿಗುತ್ತೆ ಅಂತ ಬಳಕೋ ದೋಟಿ ತಗೊಂಡ್ರೆ ನಿಮ್ಗೆ ಪ್ರತಿ ಕ್ಷಣನೂ ಮೈನೋವು ಕೈನೋವು ಬರುತ್ತೆ. ಈ ಹ್ಯಾಂಡಲ್ ಸಿಸ್ಟಮ್ ಹೆಂಗ್ ಮಾಡಿದೀವಿ ಅಂತಂದ್ರೆ ಗನ್ ತರ ಮಾಡಿದೀವಿ ಇದು. ಸೊ ಇದ್ರದ್ದು ಕಂಟ್ರೋಲ್ ನೋಡಿ, ಒಂದೇ ಕೈಯಲ್ಲಿ ಇದನ್ನ ನಾವು ಆರಾಮಾಗಿ ಬ್ಯಾಲೆನ್ಸ್ ಮಾಡಬಹುದು. ಇನ್ನೊಂದ್ ಕೈ ಫ್ರೀ ಇರೋದ್ರಿಂದ ಇಲ್ಲಿ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸ್ಪ್ರೇ ಆಗುತ್ತೆ. ನಾನು ಮೊನ್ನೆ ವಿಚಾರಣೆ ಮಾಡುವಾಗ ಈ ವರ್ಷ ಹೈಟೆಕ್ ದೊಡ್ಡ ಇದ್ದ ಕಾರಣ ನಾವು ಇವತ್ತು ಸ್ವಲ್ಪ ಅಡಿಕೆ ಉಳಿದಿದ್ದೀವಿ ಆಯ್ತು. ಇಲ್ಲದ್ರೆ ನಮಗೆ ಮದ್ದು ಮುಡ್ಲಿಕ್ಕೆ ಸಾಧ್ಯ. ಸತತವಾಗಿ 3, 4, 5 ಸಲ ಸ್ಪ್ರೇ ಕೊಟ್ಟಾಗ ನಮ್ಮ ಅಡಿಕೆ ಉಳಿತು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅವರು ಇನ್ನೊಬ್ರು ನನ್ನ ಕೇಳ್ತಾ ಇರುವಾಗ ಯಾರಾದ್ರೂ ಬಾಲಸುಬ್ರಹ್ಮಣ್ಯ ಭಟ್ರು ಏನಾದ್ರೂ ಒಂದು ಆವಿಷ್ಕಾರ ಮಾಡಿದ್ರೆ ಖಂಡಿತ ಅವರಲ್ಲಿ ಸುಳ್ಳಿಲ್ಲ. ಅದನ್ನು ಸತ್ಯವಾಗಿ ಅವರು ಕೃಷಿಕರ ಪ್ರಯೋಗ ಮಾಡಿ ಜನರಿಗೆ ವಿಶ್ವಾಸ ಬರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ನಮಗೆ ವಿಶ್ವಾಸ ಆಯ್ತು. ಈಗ ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ನಿಮ್ದು ಇದು ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು. ಸೊ ನಾನು ಅಮೆರಿಕದಲ್ಲಿ ಕಾರ್ ಡಿಸೈನ್ ತಂತ್ರಜ್ಞಾನದಲ್ಲಿದ್ದೆ. ಸರ್, ನನ್ನ ತೋಟ ಅರ್ಕಲ್ಗೂಡ್ ಹಾಸನದಲ್ಲಿತ್ತು. ಅಲ್ಲಿ ತುಂಬಾ ಜನ ಮರದಿಂದ ಬಿದ್ದು ಸಾಯ್ತಾ ಇದ್ರು. ಹಾಗಾಗಿ ನಾನು ಇದಕ್ಕೆ ಯಾವ್ದಾದ್ರು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಂದ ನಮ್ಮ ಬೇರೆ ಯಾವ್ದಾದ್ರು ಎಕ್ವಿಪ್ಮೆಂಟ್ಸ್ ತೆಕ್ಕೊಡೋಣ ಅಂತ ಹೋದೆ. ಬಟ್ ಎಲ್ಲಾನು ಸ್ಲೋ ಅನ್ನಿಸ್ತಾ ಇತ್ತು, ಮತ್ತೆ ಎಫಿಷಿಯಂಟ್ ಮತ್ತೆ ಫಾಸ್ಟ್ ಆಗಿ ಕೆಲಸ ಆಗ್ತಾ ಇರ್ಲಿಲ್ಲ. ನನಗೆ ಇಷ್ಟ ಆಗಿದ್ದು ಬಿದಿರು ದೋಟಿ. ಸೊ ಬಿದಿರು ದೋಟಿಲಿ ನಾವು ತುಂಬಾ ಸುಲಭ ಕೆಲಸ ಮಾಡಬಹುದು, ಆದ್ರೆ ಅದರಲ್ಲಿ ಹೈಟ್ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಆಮೇಲೆ ಅದನ್ನ ಸುಲಭವಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು 20 ಅಡಿ 30 ಅಡಿ ಲಾಂಗ್ ಬರುತ್ತೆ. ಅದನ್ನೇ ಹೈಟ್ ಮಾಡ್ಕೋಬೇಕಂತಂದ್ರೆ 2-3 ಜಾಯಿನ್ ಮಾಡ್ಕೋತೀವಿ. ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ಒಂದು ಹೈಟ್ ಅಡ್ಜಸ್ಟಬಲ್ ದೋಟಿ ಮಾಡಿದ್ರೆ ಹೇಗೆ ಅಂತ ಯೋಚಿಸಿ, ಇಲ್ಲಿ ನೋಡಿ ನೀವು ತುದಿಲ್ ಕತ್ತಿ ಕಟ್ಟಿದೀವಿ. ಇದನ್ನ ಸ್ಟೆಪ್ ಬೈ ಇದನ್ನ ಆರಾಮಾಗಿ ಹಿಂಗೆ ಯಾವಾಗ ಬೇಕಾದ್ರೂ ಹಿಂಗೆ ಬಿಚ್ಚಿ ಹಾಕೋಬಹುದು. ಹಿಂಗ್ ಲಾಕ್ ಮಾಡ್ಕೊಂಡು 1 by 1 ಇದನ್ನ ಒಂದೊಂದ್ ಪೈಪು 6 ಅಡಿ ಉದ್ದ ಇರುತ್ತೆ. ಇದನ್ನ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೊಂಡು ನಾವು ಗೊನೆಗೆ ಹಾಕಿ ಈ ಅಡಿಕೆ ತೆಂಗು ಬೆಳೆಗಳನ್ನ ಅಥವಾ ಯಾವುದೇ ಎತ್ತರದ ಮರಗಳನ್ನ ಇದರಲ್ಲಿ ತುಂಬಾ ಸುಲಭ ಕುಯ್ಬಹುದು. ಇದು ನೋಡಿ, ನಾನು 2 ಬೆರಳಲ್ಲಿ ಇದನ್ನ ಎತ್ತಬಹುದು. ಇದೊಂದು ತುಂಬಾ ಸುಲಭವಾದ ಉಪಕರಣ. ಇದರಿಂದ 3-4 ದಿವಸ ಬಿದಿರು ದೋಟಿಯಲ್ಲಿ ಅಥವಾ ಮರ ಹತ್ತಿ ಕುಯ್ಯೋ ಕೆಲಸ ಈಗ ಒಂದೇ ದಿವಸದಲ್ಲಿ ಆಗ್ತಾ ಇದೆ. ಇದನ್ನ ಸಾಕಷ್ಟು ಜನ ಯುವಕರು ಇವಾಗ ತಮ್ಮ ದುಡಿಮೆಗಾಗಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗಿ ಬಳಸಿ ದಿನಕ್ಕೆ 2 ರಿಂದ 8 ಸಾವಿರ ದುಡಿತಾ ಇದ್ದಾರೆ. ಇದರಿಂದ ಏನಾಯ್ತು, ನಮ್ಮ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರಿಗೆ ಮರ ಹತ್ತಿ ಕುಯ್ಯೋ ಲೇಬರ್ ಸಮಸ್ಯೆ ಇತ್ತು. ಆ ಸಮಸ್ಯೆ ಇದರಿಂದ ಬಗೆಹರಿತಾ ಇದೆ. ಆಮೇಲೆ ಇದೇ ದೋಟಿಗೆ ಏನ್ ಮಾಡ್ತೀವಿ ನಾವು, ಒಂದು ಈ ತರ ಸ್ಪ್ರೇ ಕಿಟ್ ಅಂತ ಕೊಡ್ತೀವಿ. ಇಲ್ಲಿ ಕೆಳಗಡೆ ಇದು ಬೆಂಡಿಂಗ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಇಲ್ಲಿ ಟ್ರಿಗರ್ ಇರುತ್ತೆ. ಈ ಔಷಧಿ ಪೈಪು 80 ಬಾರ್ ಪ್ರೆಷರ್ ತಡೆಯುತ್ತೆ. ತುದಿಗೆ ನಾಜಲ್ ಹಾಕಿದೀವಿ. ಸೊ ಇದು 70, 80, 100 ಅಡಿ ತನಕನೂ ಇದರಲ್ಲಿ ನಾವು ಸ್ಪ್ರೇ ಮಾಡಿ ಎಲೆ ಚುಕ್ಕಿ ರೋಗ, ಕೊಳೆ ರೋಗ, ಸಿಂಗಾರ ಒಣಗುವಿಕೆ ಇದಕ್ಕೆಲ್ಲ ಸ್ಪ್ರೇ ಮಾಡಿ ನಾವು ನಮ್ಮ ಬೆಳೆಗಳನ್ನ ತುಂಬಾ ರಕ್ಷಿಸ್ಕೋತಾ ಇದೀವಿ. ಸರ್, ಇವಾಗ ನಾನು ಏನ್ ಕೇಳಿದೀನಿ ಅಂದ್ರೆ, ಸುಮಾರು ರೈತರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ, ಇವಾಗ ದೋಟಿಯಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಕರೆಕ್ಟ್. ಅದ್ ಯಾವ ತರ ಮೇಂಟೈನ್ ಮಾಡ್ಬೇಕು ಸರ್? ಸ್ಪ್ರೇ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಇದ್ ಮಾಡ್ಬೇಕಾಗುತ್ತೆ, ಫುಲ್ ಎಲೆ ತುಂಬಾ ಸ್ಪ್ರೇ ಮಾಡಬೇಕಾಗುತ್ತೆ. ನಾವು ಆದಷ್ಟು ಇವಾಗ ಮೇಲ್ ಸ್ಪ್ರೇ ಮಾಡೋಕ್ಕಿಂತ ಕೆಳಗೆ ಸ್ಪ್ರೇ ಮಾಡ್ಬೇಕು. ಇವಾಗ ಮೇಲ್ ಸ್ಪ್ರೇ ಮಾಡೋದು ಸುಲಭ ಆಗ್ಬಹುದು, ಕೆಳಗೆ ಎಲೆ ಸುತ್ತ ಸ್ಪ್ರೇ ಮಾಡ್ಬೇಕಲ್ಲ, ಅದ್ ಯಾವ ತರ ಮೇಂಟೈನ್ ಮಾಡ್ಬೇಕು ಸರ್? ಇದು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ದೋಟಿ ವೆಯ್ಟ್ ಯಾವಾಗ ಜಾಸ್ತಿ ಅಂತ ಆಗತ್ತೆ ಅಂತಂದ್ರೆ, ಇವಾಗ ನೋಡಿ ಈ ಔಷಧಿ ಪೈಪ್ ಇದೆಯಲ್ಲ, ಇದು ಬರೀ ಒಂದು 200 ಗ್ರಾಮ್ ವೆಯ್ಟ್. ನಾವ್ ಇನ್ನೊಂದು ಹಳದಿ ಪೈಪ್ ಬರುತ್ತೆ, ಅದು ಒಂದು 5 kg ವೆಯ್ಟ್ ಬರುತ್ತೆ. ಇದು ಲೈಟ್ ವೆಯ್ಟ್ ಹಾಗೂ 80 ಬಾರ್ ಪ್ರೆಷರ್ ತಡೆಯಂತದ್ದು. ಈ ಪೈಪ್ ಲೈಟ್ ವೆಯ್ಟ್ ಇರೋದ್ರಿಂದ ದೋಟಿ ವೆಯ್ಟ್ ಕಡಿಮೆ ಆಗಿ ಇದು ಬೆಂಡ್ ಆಗೋದು ತುಂಬಾ ಕಡಿಮೆ ಆಗತ್ತೆ. ಸೊ ಹಾಗೇನೆ ಈ ಏನ್ ಹ್ಯಾಂಡಲ್ ಸಿಸ್ಟಮ್ ಇದೆಯಲ್ಲ, ಇದು ಬರೀ 150 ಗ್ರಾಮ್. ಸೊ ಈ ದೋಟಿನ ನೀವು ಎತ್ತರ ಮಾಡಿ ಹೊಡೆದ್ರು ಈ ತರ ಸ್ಟೆಪ್ ಬೈ ಸ್ಟೆಪ್ ನಾವ್ ಈ ತರ ರಿಂಗ್ ಸಿಸ್ಟಮ್ ಕೊಟ್ಟಿದೀವಿ. ಸೊ ನಾನು ಇಲ್ಲಿ ಮೇಲೆ ಎತ್ತಾ ಇದ್ದೀನಿ, ಆರಾಮಾಗಿ ಈ ರಿಂಗ್ ಅಲ್ಲಿ ಇದು ಗೈಡ್ ಆಗ್ತಾ ಇದೆ. ಇದ್ರ ಹೆಸರೇ ಗೈಡ್ ರಿಂಗ್. ತಿರುಗಿ ಕೆಳಗೆ ಇಳಿಸ್ತಾ ಇದ್ದೀನಿ, ಪೈಪು ಕೆಳಗೆ ಬರ್ತಾ ಇದೆ. ಸೊ ನಾವೇನ್ ಮಾಡಿದೀವಿ, ತಂತ್ರಜ್ಞಾನನ ಸೈಂಟಿಫಿಕ್ ಆಗಿ ಯೂಸ್ ಮಾಡಿ ಎಲ್ಲ ಲೈಟ್ ವೆಯ್ಟ್ ಸಿಸ್ಟಮ್ ಮಾಡಿ ಸೊ ಇದನ್ನ ಬಳಸ್ತಾ ಇರೋದ್ರಿಂದ ದೋಟಿ ಬಳಕುವಿಕೆ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಈ ಹ್ಯಾಂಡಲ್ ಸಿಸ್ಟಮ್ ಹೆಂಗ್ ಮಾಡಿದೀವಿ ಅಂತಂದ್ರೆ ಗನ್ ತರ ಮಾಡಿದೀವಿ ಇದು. ಸೊ ಇದ್ರದ್ದು ಕಂಟ್ರೋಲ್ ನೋಡಿ, ಒಂದೇ ಕೈಯಲ್ಲಿ ಇದನ್ನ ನಾವು ಆರಾಮಾಗಿ ಬ್ಯಾಲೆನ್ಸ್ ಮಾಡಬಹುದು. ಇನ್ನೊಂದ್ ಕೈ ಫ್ರೀ ಇರೋದ್ರಿಂದ ಇಲ್ಲಿ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸ್ಪ್ರೇ ಆಗುತ್ತೆ.
ಇದನ್ನ 360 ಡಿಗ್ರಿ ನಿಂತ ಜಾಗದಿಂದ ಎಲ್ಲಿ ಬೇಕಾದ್ರೂ ನಾವು ಹಿಂಗೆ ಮುಂದೆ ಹಿಂದೆ ಬೆಂಡ್ ಮಾಡ್ಕೊಂಡು ಹೊಡಿಬೇಕಾಗಿರೋದು. ಸೊ ಅದಕ್ಕೇನೆ ಈ ಸಿಸ್ಟಮ್ ಹೆಸರೇನೆ ಬೆಂಡಿಂಗ್ ಹ್ಯಾಂಡಲ್ ಅಂತ. ಈ ಬೆಂಡಿಂಗ್ ಸಿಸ್ಟಮ್ ಏನಕ್ಕೆ ಬೇಕಂತಂದ್ರೆ, ಒಂದು ಮರ 60 ಅಡಿ ಇರುತ್ತೆ, ಇನ್ನೊಂದು ಮರ 40 ಅಡಿ ಇರುತ್ತೆ. ಸೊ ಪ್ರತಿ ಮರಕ್ಕೂ ಈ ಪೈಪ್ಗಳನ್ನೇ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಸಮಯ ವ್ಯರ್ಥ ಆಗತ್ತೆ. ಅದ್ರ ಬದಲು ಜಾಸ್ತಿ ಹೈಟ್ ದೋಟಿ ಮಾಡ್ಕೋಬೇಕು. ಕಮ್ಮಿ ಹೈಟ್ ಮರಗಳಿಗೆ ಇದನ್ನ ಒಂದು 10 ಡಿಗ್ರಿ 20 ಡಿಗ್ರಿ ಡೌನ್ ಮಾಡಿದ ತಕ್ಷಣ 5-10 ಅಡಿ ನಾಜಲ್ ಕೆಳಗೆ ಬರುತ್ತೆ. ನೋಡಿ, ಇದನ್ನ 45 ಡಿಗ್ರಿಗೆ ಬೆಂಡ್ ಮಾಡಿದ್ರೆ 60 ಅಡಿ ದೋಟಿ 30 ಅಡಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದು ತುಂಬಾ ಸುಲಭವಾಗಿ ಸ್ಪ್ರೇ ಮಾಡೋದಕ್ಕೆ ಮಾಡಿರೋ ತರ ಸ್ಪ್ರೇ ಸಿಸ್ಟಮ್. ನಾವು ಇವಾಗ ಎಕ್ಸ್ಪೆಂಡ್ ಮಾಡ್ತಾ ಹೋದಂಗೆ ವೆಯ್ಟ್ ಏನಾದ್ರು ಜಾಸ್ತಿ ಆಗುತ್ತೆ ಸರ್? ಇದು ದೋಟಿ ವೆಯ್ಟ್ ಅಷ್ಟೇ ಇರುತ್ತೆ, ಆದ್ರೆ ಬಳ್ಕೋ ವೆಯ್ಟ್ ಇದೆಯಲ್ಲ ಅದ್ರ ಶೇಕಿಂಗ್ ವೆಯ್ಟ್ ಜಾಸ್ತಿ ಆಗುತ್ತೆ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ, ದೋಟಿ ಸ್ಟಡಿ ಹಿಡಿಬೇಕು, ಅಂದ್ರೆ ಅದು ತೂಗೋದಕ್ ಬಿಡಬಾರ್ದು. ಅದೆಲ್ಲ ನಾವು ಬ್ಯಾಲೆನ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಅಂದ್ರೆ ಅದು ಶೇಕ್ ಆಗದೆ ಇರಂಗೆ ಈ ಹ್ಯಾಂಡಲ್ ಮುಖಾಂತರ, ಆಮೇಲೆ ಇದರಲ್ಲಿ ನಾವು ಯಾವ ಗ್ರಿಪ್ ಅಲ್ಲಿ ಹಿಡಿತೀವಲ್ಲ ಆ ಗ್ರಿಪ್ ಅಲ್ಲಿ ದೋಟಿ ಬಳಕದೇ ಇರಂಗೆ ನಾವು ನೋಡ್ಕೋಬೇಕಾಗಿದೆ. ಸರ್, ಇವಾಗ ಇದರಲ್ಲಿ ಕ್ಲಾಂಪ್ ಏನಾದ್ರು ಹೋಗೋ ಚಾನ್ಸಸ್ ಇದೆ ಸರ್? ಇಲ್ಲಿ ಇವಾಗೆಲ್ಲ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಡಬಲ್ ಲಾಕ್ ಇಂಟರ್ಲಾಕ್ ಸಿಸ್ಟಮ್ ಮಾಡಿರೋದ್ರಿಂದ ಇವಾಗ ಕ್ಲಾಂಪ್ಗಳು ಹೋಗೋದು ಆಲ್ಮೋಸ್ಟ್ 95% ಕಡಿಮೆ ಆಗ್ಬಿಡುತ್ತೆ. ಕ್ಲಾಂಪ್ ಯಾವಾಗ ಹೋಗುತ್ತೆ ಅಂತಂದ್ರೆ, ಈಗ ಈ ಗಳದ ದೋಟಿ ಮೇಲೆ ಈ ಗೊನೆ ಆಗ್ಬಹುದು, ತೆಂಗಿನಕಾಯಿ ಆಗ್ಬಹುದು, ಮೇಲಿಂದ ಜೋರಾಗಿ ಬಂದ್ ಬಿದ್ದಾಗ ಮಾತ್ರ ಲಾಕ್ ಕಟ್ ಆಗತ್ತೆ. ಆಯ್ತಾ? ಅದಕ್ಕೂ ನಾವೇನ್ ಮಾಡಿದೀವಿ, ಇಲ್ಲೆಲ್ಲ ಸ್ಲೋಪ್ ಸಿಸ್ಟಮ್ ಮಾಡ್ಬಿಟ್ಟಿದೀವಿ, ಅದು ಜಾರ್ಕೊಂಡ್ ಬರೋ ರೀತಿ. ಅಥವಾ ದೋಟಿನೇ ಕಲ್ ಮೇಲೆ ಬಿದ್ದಾಗ ದೋಟಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಅಷ್ಟೇನೆ. ಸರ್, ಇವಾಗ ಒಂದು ಕ್ಲಾಂಪಿಗೆ ಎಷ್ಟು ಅಮೌಂಟ್ ಆಗುತ್ತೆ ಸರ್? ಇವಾಗ ಸರ್, ಹೋದ್ರೆ ಇದು ಅಕಸ್ಮಾತ್ ಓನ್ಲಿ 600 ರುಪೀಸ್ ಆಗುತ್ತೆ. ಸೊ ಇದು ಡಬಲ್ ಲಾಕ್ ಇಂಟರ್ಲಾಕ್ ಸಿಸ್ಟಮ್ ಬಂದಿದೆ ಈಗ. ಸರ್, ಇವಾಗ ಏನ್ ಪ್ರೈಸ್ ಆಗ್ತಿದೆ ಸರ್? ಇವಾಗ ನಮ್ಮಲ್ಲಿ 25,000ದಿಂದ 86,000 ತನಕ ದೋಟಿ ಇದೆ. ನಮ್ಮಲ್ಲಿ ಪ್ರತಿ ಒಂದು ಹೈಟ್ಗೂ ಇವಾಗ 60,000 ದೋಟಿ ತಮ್ಗೆ 59,000 ಇದೆ, ಆಮೇಲೆ 45,000 ಇದೆ, 40,000 ಇದೆ. ಅದು ಏನಕ್ಕೆ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ, ಕಮ್ಮಿ ಕ್ವಾಲಿಟಿ ದೋಟಿ ಬಳುಕುತ್ತೆ. ಹಾಗಾಗಿ ಕಮ್ಮಿ ಕಾಸ್ಟ್ ಇಂದು ಬಳಕೋದ್ರಿಂದ ನಿಮ್ಗೆ ಮೈನೋವು ಕೈನೋವು ಬರುತ್ತೆ. ಆಮೇಲೆ ಒಂದ್ ದಿವಸ ಆಗೋ ಕೆಲಸ 2-3 ದಿನ ಆಗುತ್ತೆ. ಸೊ ಬಳುಕೋ ದೋಟಿ ಕಮ್ಮಿ ಕಾಸ್ಟ್ ಕೊಡ್ತೀವಿ. ಒಳ್ಳೆ ಬೆಳಕದೇ ಇರೋ ದೋಟಿ ಮೈನೋವು ಕಡಿಮೆ ಆಗುತ್ತೆ. ಮತ್ತೆ 3 ದಿನದ ಕೆಲಸ ಒಂದೇ ದಿವಸದಲ್ಲಿ ಆಗೋದ್ರಿಂದ ರೈತನ ಕೆಲಸ ತುಂಬಾ ಸುಲಭವಾಗಿ ಆಗತ್ತೆ. ಸರ್, ಇವಾಗ ನಿಮ್ದ್ರಲ್ಲಿ ಯಾವ ತರ ಮಾಡಲ್ ಇದೆ ಸರ್? ಇವಾಗ ಸೊ ನಮ್ಮಲ್ಲಿ ಎಕಾನಮಿ ಮಾಡಲ್ ಇದೆ, ಡಿಲಕ್ಸ್ ಮಾಡಲ್ ಇದೆ, ಪ್ರೀಮಿಯಂ ಇದೆ, ಪ್ರೀಮಿಯಂ ಪ್ಲಸ್ ಇದೆ. ಸೊ ಈ ತರ ಬಳುಕುವಿಕೆ ಆಧಾರಿತವಾಗಿ ಹಾಗೂ ಕರೆಂಟ್ ಪ್ರೊಟೆಕ್ಷನ್ ಒಂದು ದೋಟಿಯಲ್ಲಿ ಅಪ್ ಟು 11,000 ವೋಲ್ಟ್ಸ್ ಪ್ರೊಟೆಕ್ಷನ್ ಇದೆ. ಸೊ ಆ ರೀತಿ ನಮ್ಮಲ್ಲಿ ದೋಟಿದು ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಬೇರೆ ಕಡೆ ಎಲ್ಲ ನೋಡಿರೋದೇನಂದ್ರೆ, ಇವಾಗ ಒಂದ್ ಅಡಿಗೆ 1,000 ಅಂತ ಹೇಳ್ತಾರೆ. ಕರೆಕ್ಟ್. ಅದು ನಿಮ್ ಸೈಡ್ ನಮ್ಮಲ್ಲಿ 500 ರೂಪಾಯಿ ಅಡಿಗೂ ಇದೆ, 700 ರೂಪಾಯಿದಿದೆ, 800 ರೂಪಾಯಿದಿದೆ, 1,000 ರೂಪಾಯಿ ಅಡಿದು ಇದೆ, ಅಥವಾ 1,100 ತನಕನೂ ಇದೆ ನಮ್ಮಲ್ಲಿ. ಸೊ ಎಲ್ಲ ಡಿಪೆಂಡ್ ಆಗೋದು ದೋಟಿ ಬಳಕುವಿಕೆ ಮೇಲೆ. ಸರ್, ಇವಾಗ ನೀವು ಬೆಸ್ಟ್ ಅಂದ್ರೆ ಯಾವ ಕ್ವಾಲಿಟಿ ಸರ್? ಇವಾಗ ನಿಮ್ದು ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಇದು ನಿಮ್ಗೆ 50ರಿಂದ 100 ವರ್ಷ ಬಾಳಿಕೆ ಬರುವಂತದ್ದು. ಸೊ ಸ್ವಲ್ಪ ಕಮ್ಮಿ ದುಡ್ಡು ಸಿಗುತ್ತೆ ಅಂತ ಬಳಕೋ ದೋಟಿ ತಗೊಂಡ್ರೆ ನಿಮ್ಗೆ ಪ್ರತಿ ಕ್ಷಣನೂ ಮೈನೋವು ಕೈನೋವು ಬರುತ್ತೆ. ದೋಟಿ ತೂಗಾಡ್ತಾ ಇರುತ್ತೆ. ನೀವು ಗೊನೆಗೆ ಹಾಕ್ತಾ ಇರುವಾಗ, ಸ್ಪ್ರೇ ಮಾಡುವಾಗ ಒಂದ್ ಕಡೆ ಗುರಿ ಇಟ್ರೆ ಪಕ್ಕಕ್ಕೆ ಎಲ್ಲೋ ಸ್ಪ್ರೇ ಆಗುತ್ತೆ, ಔಷಧಿ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ರೆಕಮೆಂಡ್ ಮಾಡೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಳ್ಳೆ ದೋಟಿ ತಗೊಳ್ಳಿ ಅಂತ. ಸರ್, ಇವಾಗ ಸರ್ವಿಸ್ ಏನಾದ್ರು ಕೊಡ್ತೀರಾ ಸರ್? ಸೊ ನಾವು ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೊಡ್ತೀವಿ. ರೈತರಿಗೆ ಏನೇ ಪಾರ್ಟ್ಸ್ ಹೋಗಿದ್ರೆ ಅಥವಾ ಏನೇ ಪ್ರಾಬ್ಲಮ್ ಆಗಿದ್ರೆ ವಿಡಿಯೋ ಕಾಲ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಹಾಗೂ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಪಾರ್ಟ್ಸ್ ಕಳಿಸ್ತೀವಿ. ಅದು ಆಗ್ಲಿಲ್ಲ ಅಂತಂದ್ರೆ ಅವ್ರದೇ ದೋಟಿನ ನಾವು ತರಿಸ್ಕೊಂಡು ರಿಪೇರಿ ಮಾಡಿ ಕಳಿಸ್ತೀವಿ. ನಿಮ್ಮನ್ನ ನಮ್ಮ ರೈತರು ಯಾವ ತರ ಸಂಪರ್ಕಿಸಬೇಕು? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ 9606142520 ಅಥವಾ 7259350487. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲದನ್ನು ಸಾಲ್ವ್ ಮಾಡ್ಕೊಡ್ತೀವಿ. ಸರ್, ಇವಾಗ ಕಾಂಟ್ಯಾಕ್ಟ್ ಮಾಡಬೇಡ, ನಾನು ಎದುರಿಗೆ ಬಂದು ನೋಡ್ತೀನಿ, ಇವಾಗ ನಿಮ್ ಶೋರೂಮಿಗೆ ಬರ್ತೀನಿ ಅಂದ್ರೆ ಅವ್ರಿಗೆ ಏನ್ ಹೇಳಕ್ಕೆ? ನಾವು ಯಶವಂತಪುರ ಬ್ಯಾಂಗ್ಳೂರಲ್ಲಿ ಇದೀವಿ. ತಾವು ಯಾವಾಗ ಬೇಕಾದ್ರೂ ನಮ್ಮ ಫೋನ್ ನಂಬರ್ಗೆ ಸಂಪರ್ಕಿಸಿ ನಮ್ಮ ಆಫೀಸಿಗೆ ಬನ್ನಿ, ದೋಟಿ ನೋಡಿ, ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ನೋಡಿ, ಯಾವ್ದನ್ನ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಬೋದು. ಇವಾಗ ನಾನೀಗೊಂದು ಕೇಳ್ಬೇಕಂತ ಅನಿಸ್ತು, ಇವಾಗ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಏನಾದ್ರು ನೀವು ಇಂಪೋರ್ಟ್ ಮಾಡ್ತೀರಾ? ಸೊ ಇದು ಏನಾಗುತ್ತೆ, ಇಂಡಿಯಾದಲ್ಲೂ ಕೆಲವು ಪಾರ್ಟ್ಸ್ ತಯಾರಾಗುತ್ತೆ, ಪೀಣ್ಯದಲ್ಲಿ ಆಗುತ್ತೆ, ಪ್ರಕಾಶ್ ನಗರದಲ್ಲಿ ಆಗುತ್ತೆ, ಕೆಲವೆಲ್ಲ ಇಂಪೋರ್ಟ್ ಆಗುತ್ತೆ. ನಮ್ಗೆ ಯಾವ್ಯಾವ ಟೈಪ್ ಪಾರ್ಟ್ಸ್ ಎಲ್ಲೆಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೋ ಅಲ್ಲಿ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಲೋಕಲ್ಲೂ ಮಾಡ್ತೀವಿ, ಹೊರಗಡೆಯಿಂದನೂ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ತರಿಸ್ತೀವಿ.
ಒಟ್ಟು ನಿಮ್ದೇ ಇವಾಗ ಬಿಲ್ಡ್ ಎಲ್ಲ ಆಗೋದು ನಿಮ್ದೇ ಸರ್ ಹೌದು, ನಮ್ದೇ ಡಿಸೈನ್ ಇದೆ, ನಮ್ದೇ ಓನ್ ಪೇಟೆಂಟ್ಸ್ ಇದೆ. ಹಾಗಾಗಿ ಎಲ್ಲ ಓನ್ ಡಿಸೈನು. ಇವಾಗ ಒಂದು ಆಪಲ್ ಫೋನು ಎಲ್ಲೋ ಡಿಸೈನ್ ಆಗುತ್ತೆ, ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಮಲೇಷಿಯಲ್ಲೂ ಆಗುತ್ತೆ, ಚೈನಾದಲ್ಲೂ ಆಗುತ್ತೆ. ಆ ರೀತಿ ಡಿಸೈನ್ ನಮ್ದು, ತಂತ್ರಜ್ಞಾನ ನಮ್ದು. ಥ್ಯಾಂಕ್ ಯು ಸರ್.